ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಭಗವಂತ ಅನ್ನಮಯ, ಭಗವಂತ ಪ್ರಾಣಮಯ, ಭಗವಂತ ಮನೋಮಯ, ಭಗವಂತ ವಿಜ್ಞಾನಮಯ, ಭಗವಂತ ಆನಂದಮಯ. ಭಗವಂತ ಇದೆಲ್ಲದರ ಆಚೆಗೂ ಇರುವವನು, ಇದೆಲ್ಲವೂ ಆಗಿರುವವನು. ಬದುಕಿಗೆ ಅನ್ನ ಬೇಕು, ಕ್ರಿಯೆ ಬೇಕು ಅಥವಾ ಶಕ್ತಿ ಬೇಕು. ಅನ್ನ ಬೇಕು, ಶಕ್ತಿ ಬೇಕು, ಭಾವ ಬೇಕು, ಮುಂದಿನದು ಬೇಕು, ವಿಜ್ಞಾನ ಬೇಕು, ಆನಂದ ಬೇಕು. ಭೃಗು ಒಂದೊಂದು ಎತ್ತರವನ್ನು ಏರ್ತಾನೆ, ಒಂದೊಂದು ಹಂತವನ್ನು ದಾಟ್ತಾನೆ. ಭಗವಂತನನ್ನು ಬೇರೆ ಬೇರೆ ರೂಪದಲ್ಲಿ ಸಾಕ್ಷಾತ್ಕರಿಸ್ಕೊಳ್ತಾನೆ. ಈ ಭೃಗುಬಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಭೃಗುಬಲ್ಲಿ ಮುಗಿಯೋ ಹೊತ್ತಿಗೆ ದೇವರಲ್ಲದೆ ಇರೋದು ಯಾವುದೂ ಉಳಿಯೋದೇ ಇಲ್ಲ. ಆದರೆ ಅಷ್ಟೇ ಅಲ್ಲ ಅನ್ನೋ ಪದ ಇದೆ ಪಕ್ಕದಲ್ಲಿ ಅಂತ. ಅಷ್ಟೇ ಅಲ್ಲ, ಇನ್ನೂ ಮುಂದೆ, ಇನ್ನೂ ಒಳಗೆ, ಇನ್ನೂ ಮೇಲೆ ಆ ಪದ ಇದೆ ಪಕ್ಕದಲ್ಲಿ ಅಂತ. ಬದುಕಿಗೆ ಅನ್ನ ಬೇಕು, ಅದರ ಅನ್ನ ಒಂದೇ ಸಾಕ. ಈಗ ಮಂದ ಬುದ್ಧಿಯ ಮಕ್ಕಳಿರ್ತಾರೆ, ಬುದ್ಧಿಮಾಂದ್ಯ ಇರುವಂಥ ಮಕ್ಕಳು. ನಮ್ಮ ಕನ್ನಡದಲ್ಲಿ ಬುದ್ಧಿಮಾಂದ್ಯರು ಅಂದ್ಬಿಡ್ತಾರೆ. ಹಾಗಂದ್ರೆ ಅದು ತಪ್ಪು ಪ್ರಯೋಗ, ಅದು ವ್ಯಾಕರಣ ದೃಷ್ಟಿಯಿಂದ. ಅದು ಬುದ್ಧಿಮಾಂದ್ಯ ಅನ್ನೋದು ಸ್ಥಿತಿ ಅಷ್ಟೇ, ವ್ಯಕ್ತಿ ಆಗೋದಿಲ್ಲ ಅದು. ಮಂದ ಬುದ್ಧಿ ಅಂದರೆ ವ್ಯಕ್ತಿ ಆಗ್ತಾನೆ ಅಲ್ಲಿ. ಹಾಗೆ ಬುದ್ಧಿಮಾಂದ್ಯ ಇರುವಂಥ ಜೀವಚ್ಛವಾಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ನೋಡ್ತೇವೆ ನಾವು. ಅಲ್ಲಿ ಏನು ಅಂದರೆ ಅನ್ನ ಹೋಗ್ತಿರುತ್ತೆ ಒಳಗಡೆ ಅಷ್ಟೇ, ಬೇರೆ ಯಾವ ಚಟುವಟಿಕೆಯೂ ಇಲ್ಲ, ಬೇರೆ ಯಾವ ಶಕ್ತಿಯೂ ಇಲ್ಲ ಅಂತ. ಅದು ಯಾವುದಕ್ಕೆ ಉದಾಹರಣೆ ಅಂದರೆ, ಅನ್ನ ಒಂದೇ ಇದ್ದು ಮುಂದೆ ಸರಿಯಾಗಿದ್ದವ್ರು ಏನಾಗುತ್ತೆ ಅಂತ, ಅದಕ್ಕೆ ಉದಾಹರಣೆ ಇದು ಅಂತ. ಹಾಗೆ ಅನ್ನವೂ ಇದೆ, ಶಕ್ತಿಯೂ ಇದೆ, ಆದರೆ ಭಾವ ಇಲ್ಲ. ರಾಕ್ಷಸರು ಅವರು. ಶಕ್ತಿ ಇದೆ, ಅನ್ನ ಬೇಕೇ ಬೇಕು ಶಕ್ತಿಗೋಸ್ಕರವಾಗಿ. ಹಾಗಾಗಿ ಹಿರಣ್ಯಾಕ್ಷ ದಿನಕ್ಕೆ 101 ಹೊಂದಿಗಳು ಆಹಾರವಂತವನಿಗೆ, ಒಂದು ದಿನಕ್ಕೆ 101 ಹೊಂದಿಗಳು ಆಹಾರ ಅವನಿಗೆ. ಹಂದಿಯನ್ನು ಬಿಟ್ಟು ಬೇರೆ ಯಾವುದರಿಂದಲೂ ಸಾವಿಲ್ಲ, ಹಾಗಾಗಿ ಬೇರೆ ಎಲ್ಲವನ್ನೂ ತುಡುಕಬಹುದು ಅವನು ಅಂತ. ಅಲ್ಲಿ ಅನ್ನವೂ ಇದೆ, ಶಕ್ತಿಯೂ ಇದೆ, ಆದರೆ ಭಾವ ಇಲ್ಲ. ಹಾಗಾಗಿ ಭಾವ ಬೇಕು. ಅದೇ ಮನೋಮಯ ಕೋಶ ಅಂದರೆ ಭಾವ ಬೇಕು. ಭಾವ ಇರೋದು ಮನಸ್ಸಿನಲ್ಲಿ. ಮನುಷ್ಯ ಅಂತ ಆಗೋದು ಮನಸ್ಸಿನಿಂದ ಅಂತ. ಈ ಮನಸ್ಸು ಎಲ್ಲ ಕಡೆ ಇದೆ, ಎಲ್ಲ ಪ್ರಾಣಿಗಳಿಗೂ ಇದೆ, ಆದರೆ ಆ ಮನಸ್ಸಿಗಿರುವ ವೈಶಿಷ್ಟ್ಯದಿಂದಾಗಿ ಮನುಷ್ಯ ಅಂತ ಆಗ್ತಾನೆ ಅವನು. ಇಲ್ಲದಿದ್ರೆ ಮನುಷ್ಯನೇ ಆಗೋದಿಲ್ಲ ಅವನು. ಮನಸ್ಸು, ಮನುಷ್ಯ, ಆ ಮನ ಧಾತು 2 ಕಡೆ ಇದೆ, ಮೂಲ ರೂಪ ಒಂದೇ ಇದು, ಅಲ್ಲಿಂದಲೇ ಬಂದಿರೋದು ಅದು. ಅದಿಲ್ಲದಿದ್ರೆ ಎಂಥ ಮನುಷ್ಯ ಅವನು, ಪ್ರಾಣಿ, ಮೃಗ ಅವನು. ಹಾಗಾಗಿ ಭಾವ ಬೇಕು. ಕ್ರಿಯೆ ಸಾಲದು, ಶಕ್ತಿ ಸಾಲದು, ಭಾವ ಬೇಕು. ಭಾವವೇ ಕ್ರಿಯೆ ಕೆಲಸನೂ ಮಾಡಿಬಿಡುತ್ತೆ. ಎಷ್ಟೋ ಸರ್ತಿ ನಿಮಗೆ ನೆನಪಿಸ್ತೇವೆ ಈ ಹಿಂದೆ ಬಂದಿರುವಂಥ ಉದಾಹರಣೆ. ಇಲ್ಲಿ ಒಬ್ಬಾಕೆ ಹೆಣ್ಮಗಳು, ಅವಳು ರುಚಿ ರುಚಿಯಾದ ಸಾಂಬಾರು ಊಟ ಮಾಡಬೇಕಾದ್ರೆ ತನ್ನ ಗುರುವನ್ನು ನೆನಪು ಮಾಡಿಕೊಡ್ತಾಳೆ. ಅವಳಿಗೆ ತುಂಬ ಇಷ್ಟ ಆಗುತ್ತೆ ಸಾಂಬಾರು, ತುಂಬ ಹಿತ ಆಗುತ್ತೆ. ಇದು ನನ್ನ ಗುರುವಿಗೆ ಅಂತ ನೆನಪು ಮಾಡ್ಕೊಳ್ತಾಳೆ ಅವಳು. ಆಮೇಲೆ ಹೋಗಿ ಗುರುವನ್ನು ಭೇಟಿ ಮಾಡ್ತಾಳೆ. ಗುರು ಕೇಳ್ತಾರೆ, ಏಕೆ ಹತ್ರ ನೀನು ಇಂಥ ಸಾಂಬಾರು ಊಟ ಮಾಡಿದ್ಯಾ ಇವತ್ತು ಅಂತ ಕೇಳ್ತಾರೆ ಗುರುಗಳು. ಇವಳಿಗೆ ಗಾಬರಿ ಆಗುತ್ತೆ ಅಂತ. ಹೇಗೆ ಗೊತ್ತಾಯ್ತು ಅಂತ. ಅವ್ರಿಗೆ ಆ ತೇಗ್ ಬಂದಿದೆ ಅಂತ, ಆ ಪರಿಮಳದ ತೇಗ್ ಬಂದಿದೆ ಅವರಿಗೆ ಅಂತ. ರಂಗ ಗುರುಗಳ ಬಗ್ಗೆ ಈ ಉದಾಹರಣೆ ಹೇಳ್ತಾರೆ, ಶ್ರೀರಂಗ ಮಹಾಗುರುಗಳ ಬಗ್ಗೆ ಈ ಉದಾಹರಣೆ ಹೇಳ್ತಾರೆ. ಅದನ್ನ ಒಂದು ಪ್ರತ್ಯಕ್ಷದರ್ಶಿಗಳು ನೋಡಿದವ್ರು ಹೇಳ್ತಾರೆ ಅದನ್ನಂತ. ಇದರಲ್ಲಿ ಏನಂದ್ರೆ, ಆಕೆ ಅಲ್ಲಿ ಎಲ್ಲ ಊಟ ಮಾಡಿರೋದು, ಆದರೆ ಇಲ್ಲಿ ತೇಗ್ ಬರುತ್ತೆ ಅದರದ್ದು ಅಂತ. ಯಾಕೆಂದ್ರೆ ಗುರುವಿಗೆ ಅಂತ ಅವಳ ಭಾವ ಎಷ್ಟು ಚೆನ್ನಾಗಿದೆ ಅಂದರೆ, ಕ್ರಿಯೆ ಇಲ್ಲ ಅಲ್ಲಿ, ಊಟ ಗುರುಗಳು ಮಾಡಿಲ್ಲ, ಅದಕ್ಕೆ ನಾನು ಬಳಸ್ಕೊಳ್ತಾ ಇರೋದು ಈ ಉದಾಹರಣೆಯನ್ನು ಅಂತ. ಕ್ರಿಯೆ ಇಲ್ಲ ಅಲ್ಲಿ, ಆ ಸಾಂಬಾರನ್ನ ಗುರುಗಳು ಊಟ ಮಾಡಿಲ್ಲ ಅಂತ. ಭಾವ ಇದೆ. ಭಾವ ಏನು ಅಂದರೆ, ನನ್ನ ಗುರುವಿಗೆ ಏನೋ ಭಾವ ಇದೆ ಅಂತ.
ರುಚಿ ರುಚಿಯಾದ್ದು ನನ್ನ ಗುರುವಿಗೆ ಅನ್ನೋ ಭಾವ ಇದೆ. ಅದು ಕ್ರಿಯೆ ಕೆಲಸ ಭಾವವೇ ಮಾಡಿದೆ ಮಾಡುತ್ತೆ ಇದು ಅಂತ. ಭಾವ ಒಂದಿದ್ರೆ ಕ್ರಿಯೆ ಕೆಲಸನೂ ಮಾಡಿಬಿಡುತ್ತೆ. ಅದು ಭಾವ ಇಲ್ಲದೆ ಆದರೆ ಕ್ರಿಯೆ ಅದು ಶವ. ಅದು ಭಾವವೇ ಜೀವ, ಕ್ರಿಯೆ ದೇಹ. ಭಾವವಿಲ್ಲದ ಕ್ರಿಯೆ ಅದು ಶವ ಇದ್ದ ಹಾಗೆ. ಕ್ರಿಯೆ ಇಲ್ಲದೆ ಇರೋ ಭಾವ ಇರ್ಬೋದು ಅಂತ. ಅದು ಶುದ್ಧವಾಗಿದ್ದು ತನ್ನ ಫಲವನ್ನು ಕೊಡ್ಬೋದು. ಅದಕ್ಕಿದೆ ಉದಾಹರಣೆ ಅಂತ. ಕೆಲವು ಕಡೆ ಹಾಗಿರೋದಿಲ್ಲ, ಕೆಲವು ಕಡೆ ಅನ್ಯೋನ್ಯಾಶ್ರಯ ಇರುತ್ತೆ. ಅದಿಲ್ಲದಿದ್ರೆ ಇದಿಲ್ಲ, ಇದಿಲ್ಲದಿದ್ರೆ ಅದಿಲ್ಲ. ಇಲ್ಲ, ಹಾಗಲ್ಲ. ಭಾವವಿಲ್ಲದೆ ಕ್ರಿಯೆ ಇರಲ್ಲ, ಅದು ಕ್ರಿಯೆಗೆ ಯಾವ ಅರ್ಥವೂ ಇಲ್ಲ. ಆದರೆ ಕ್ರಿಯೆ ಇಲ್ಲದ ಭಾವಕ್ಕೆ ಜಾಸ್ತಿ ಅರ್ಥ ಇರ್ಬೋದು ಅಂತ. ಈಗ ಜಪದಲ್ಲಿ ಹೇಳ್ತಾರೆ, ಜಪದಲ್ಲಿ ಜೋರಾಗಿ ಒಂದು ಆ ಸುತ್ತಮುತ್ತಲೂ ಕೇಳುವಾಗ ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಜಪ ಮಾಡೋ ಪದ್ಧತಿ ಆರಂಭದಲ್ಲಿ ಪ್ರಾರಂಭ ಮಾಡುವಾಗ. ಆಮೇಲೆ ಮುಂದುವರೆದ ಮೇಲೆ ಅದು ಮೆಲುದನಲ್ಲಿ ಮಾಡಬೇಕು. ಆಮೇಲೆ ಇನ್ನೂ ಮುಂದುವರೆದ ಮೇಲೆ ಸ್ವರ ಬಿಡದೆ ಮಾಡಬೇಕು ಅಂತ. ಸ್ವರ ಕೇಳಬಾರದು ಹೊರಗಡೆಗೆ, ಆ ಥರ ಮಾಡಬೇಕು ಅಂತ. ವಿಸ್ಪರಿಂಗ್ ಆ ಥರ ಮಾಡಬೇಕು ಅಂತ. ಇನ್ನು ಮುಂದಕ್ಕೆ ಹೋದ್ಮೇಲೆ ತುಟಿ ನಾಲಿಗೆ ಚಲನೆ ಇಲ್ಲದೆ ಮಾಡಬೇಕು ಅಂತ. ತುಟಿ ನಾಲಿಗೆ ಚಲನೆ, ಅದಕ್ಕೆ ಮಾನಸ ಅಂತ ಹೆಸರು ಆ ಜಪಕ್ಕೆ. ಆ ಜಪಕ್ಕೆ ಲಕ್ಷಗಟ್ಟಲೆ ಪಾಲು ಜಾಸ್ತಿ ಫಲ ಇದೆ ಅಂತ ಹೇಳ್ತಾರೆ. ಈ ತುಟಿ ನಾಲಿಗೆ ಬಳಸಿ ಮಾಡುವ ಜಪಕ್ಕಿಂತ ಅಥವಾ ಜೋರಾಗಿ ಉಚ್ಚಾರಣೆ ಮಾಡೋ ಜಪಕ್ಕಿಂತ ಎಷ್ಟೆಷ್ಟೋ ಪಾಲು ಜಾಸ್ತಿ ಫಲ ಇದು ಯಾವುದನ್ನು ಬಳಸದೆ ಮಾಡುವಂಥ ಮನಸ್ಸಲ್ಲೇ ಮಾಡ್ತಕ್ಕಂಥ ಜಪಕ್ಕಿದೆ. ಅದು ಕೇವಲ ಭಾವಾತ್ಮಕ. ಅಲ್ಲಿ ಕ್ರಿಯೆ ಇಲ್ಲ. ಕ್ರಿಯೆ ಇಲ್ಲ ಅಂತ ಫಲ ಇಲ್ಲ ಅಂತ ಅನ್ಕೋಬೇಡಿ, ಫಲ ಜಾಸ್ತಿ. ಇಷ್ಟಕ್ಕೂ ಮುಕ್ತಿ ಅಂದ್ರೂ ಕೂಡ ಹಾಗೆ ತಾನೆ ಅಂತ. ಈ ಹೊರಗಿಂದಲೇ ಕಳಚೋಗ್ಬಿಡುತ್ತೆ, ಅಲ್ಲಿ ಆ ಒಳಗಿಂದ ಮಾತ್ರ ಉಳ್ಕೊಳ್ಳುತ್ತೆ ಅಂತ, ಸಾರ ಮಾತ್ರ ಉಳ್ಕೊಳ್ಳುತ್ತೆ ಅಂತ. ಈಗ ಬಾಳೆಹಣ್ಣಿಗೆ ಸಿಪ್ಪೆ ಬೇಕು, ಆದರೆ ತಿನ್ಬೇಕಾದ್ರೆ ಸಿಪ್ಪೆ ತೆಗೆದು ತಿನ್ನೋದು ಅಂತ ತಾನೇ ಅಂತ. ಈಗ ಒಳಗೆ ಹಣ್ಣು ಇಲ್ಲದಿದ್ರೆ ಸಿಪ್ಪೆಗೆ ಯಾವ ಅರ್ಥವಿಲ್ಲ. ಆದರೆ ಸಿಪ್ಪೆ ಇಲ್ದಿರೋ ಹಣ್ಣಿಗೆ ಅರ್ಥ ಇದೆ. ಅಂದರೆ ಸಿಪ್ಪೆ ಇಲ್ದಿರುವಾಗಲೂ ಪೂರ್ಣ ಅರ್ಥ ಬರೋದಕ್ಕೆ ಅಂತ. ಆ ಸಿಪ್ಪೆ ತೆಗೆದ ಮೇಲೆ ಸಂಪೂರ್ಣ ಅರ್ಥ ಬರೋದಕ್ಕೆ ಅಂತ. ಸಿಪ್ಪೆ ಸಹಿತ ತಿಂದರೆ ಆ ರುಚಿ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ, ಯಾರೂ ಮಾಡೋದಿಲ್ಲ ಆ ಕೆಲಸವನ್ನು. ಏನು ಅಂಥ ಜಿಪುಣರಾಗಬೇಕು, ವೇಸ್ಟ್ ಆಗತ್ತಲ್ಲ ಸಿಪ್ಪೆ ಅಂತ. ಅದು ವೇಸ್ಟ್ ಅಲ್ಲ, ಅದ್ರ ಕೆಲಸ ರಕ್ಷಣೆ ಅಷ್ಟೇ. ತಿನ್ನೋವರೆಗೆ ರಕ್ಷಣೆ ಮಾಡೋಕ್ಕಿರೋದಷ್ಟೇ ಅದು. ಈಗೇನು ಬೇಡ ಆಮೇಲೆ ಅದು ಅಂತ. ಹಾಗೆ ಇದೆಲ್ಲ ಸಿಪ್ಪೆ ಇದ್ದ ಹಾಗೆ ಅಂತ, ಕ್ರಿಯೆ ಎಲ್ಲ ಅಂತ. ಅದು ತಿರುಳಿದ್ದ ಹಾಗೆ ಭಾವ ಅಂದರೆ ಅಂತ. ಮಹಾಫಲ ಅದಕ್ಕಿರುವಂಥದ್ದು. ಹಾಗಾಗಿ ಮನೋಮಯ ಕೋಶ ಅಂತ ಅನ್ನುವಾಗ ಅದು ಒಂದು ಮೆಟ್ಟಲು ಮೇಲಕ್ಕೆ ಹೋಯ್ತದೆ, ಇನ್ನೂ ಮುಂದಕ್ಕೆ ಅದು. ನಾವು ಒಂದು ಹೆಜ್ಜೆ ಮುಂದಕ್ಕೆ ಬರಬೇಕು, ಕ್ರಿಯೆಯಿಂದ ಭಾವಕ್ಕೆ ಹೋಗಬೇಕು ನಾವು. ಆಮೇಲೆ ಕ್ರಿಯೆನೇ ಬೇಕಾಗೋದಿಲ್ಲ. ಎಲ್ಲ ಕ್ರಿಯೆಗಳು ಭಾವದಲ್ಲಿ ನಿಲ್ತವೆ. ಎಲ್ಲ ಕ್ರಿಯೆಗಳು ಭಾವದಲ್ಲಿ ನಿಲ್ತವೆ. ಈಗ ನೀವು ಮಠಕ್ಕೆ ಬಂದ್ರಿ, ಕ್ರಿಯೆ ಅಲ್ವಾ? ವಾಹನದಲ್ಲಿ ಬಂದ್ರಿ, ನಿಲ್ಸಿದ್ರಿ, ಅಲ್ಲಿ ಮೆಟ್ಲು ಹತ್ತಿ ಬಂದ್ರಿ, ಯಾರ್ಯಾರು ಪರಿಚಯದವರೆಲ್ಲ ಕಂಡ್ರು, ಮಾತಾಡಿದ್ರಿ, ಏನೇನೋ ಸುದ್ದಿ ಮಾತಾಡಿದ್ರಿ, ಬಂದ್ರಿ, ಪ್ರಯೋಜನ ಕೂತ್ಕೊಂಡ್ರಿ, ಊಟ ಮಾಡಿದ್ರಿ, ಹೊರಟ್ರಿ. ಆಮೇಲೆ ಎಲ್ಲ ಕ್ರಿಯೆ. ಈ ಕ್ರಿಯೆ ಆಮೇಲೆ ಭಾವವಾಗಿ ಉಳ್ಕೊಳ್ಳುತ್ತೆ ಅಂತ, ನೆನಪಾಗಿ ಉಳ್ಕೊಳ್ಳುತ್ತಲ್ಲ ಆಮೇಲೆ. ಅದು ಇಷ್ಟು ಚಿತ್ತಭಿತ್ತಿಯಲ್ಲಿ ಚಲನಚಿತ್ರವಾಗಿ ಹಾದು ಹೋಗುತ್ತಲ್ಲ ಮುಂದೆ, ಅದು ಭಾವ ಅದು ಅಂತ. ಆಮೇಲೆ ಕ್ರಿಯೆ ಹೋಗಿ ಭಾವದಲ್ಲಿ ನಿಲ್ಲೋದು ನೋಡಿ ಅಂತ. ಎಲ್ಲ ಕ್ರಿಯೆಗಳು ಭಾವದಲ್ಲಿ ಹೋಗಿ ನಿಲ್ತವೆ ಕೊನೆಯಲ್ಲಿ ಅಂತ. ಮತ್ತು ಭಾವದಿಂದಲೇ ಬರ್ತೇವೆ. ನಿಮಗೊಂದು ಭಾವ ಇಲ್ಲಿದ್ರೆ ನೀವು ಬರ್ತಿರ್ಲಿಲ್ಲ ಇಲ್ಲಿಗೆ ಅಂತ. ಏನೋ ಒಂದು ಭಾವ ಬೇಕು, ಸತ್ಯವೋ ಸುಳ್ಳು ಒಂದು ಭಾವ ಬೇಕು. ಭಾವ ಇದ್ದಾಗ ಅದು ಕ್ರಿಯೆ ಮಾಡಿಸುತ್ತೆ. ಅದು ಭಾವ ಇಲ್ಲದಿದ್ರೆ ಕ್ರಿಯೆ ಮಾಡೋಕ್ಕೆ ಆಗೋದಿಲ್ಲ ಅಂತ. ಏನಾದ್ರು ಒಂದು ಭಾವ ಬೇಕು. ಎಷ್ಟೋ ಸತಿ ಆ ಭಾವ ಸತ್ಯಾತ್ಮಕ ಅಲ್ಲದಿದ್ರೂ ಕೂಡ ಫಲ ಕೊಡುತ್ತೆ ಅಂತ. ಅದಕ್ಕೆ ಶಕ್ತಿ ಇದ್ದೇ ಇದೆ ಭಾವಕ್ಕೆ. ಇನ್ನೂ ಒಂದು ಪ್ರಶ್ನೆ ಬಂದಿದೆ ನಮಗೆ. ಆ ಪ್ರಶ್ನೆಯಲ್ಲಿ ಏನಿದೆ ಅಂದರೆ, ಈ ಮನಸ್ಸು ಅಂದರೆ ಇದು ಥಾಟ್ಸ್, ಸೀರೀಸ್ ಆಫ್ ಥಾಟ್ಸ್ ಅಲ್ವಾ? ಅದೇ ತಾನೇ ನೀವು ಭಾವ ಅಂತ ಹೇಳ್ತಿರೋದು. ನೀವು ಎಷ್ಟೋ ಆಲೋಚನೆಗಳು ಬರ್ತಾ ಇರ್ತವೆ ಮನಸ್ಸಲ್ಲಿ, ಅದೇ ತಾನೇ ಅಂದರೆ? ಹೌದು, ಅದು ಹೌದದು. ಅಂದರೆ ಅದು ಎಲ್ಲ ಸೇರ್ಕೊಂಡು ಬಂದಿದೆ, ಮನಸ್ಸಿನೆಲ್ಲ ಚಟುವಟಿಕೆಗಳು ಸೇರೇ ಬಂದಿರುವಂಥದ್ದು ಅದು ಅಂತ. ಅದರಲ್ಲಿ ಎರಡು ತರಹ ಇದೆ. ಈ ಮನಸ್ಸು ಅನ್ನೋದಕ್ಕೆ ಯೋಗಶಾಸ್ತ್ರ ಕೊಡ್ತಾರೆ ವಿವರಣೆ. ಮನಸ್ಸು ಅಂದರೆ ಸಂಕಲ್ಪ ವಿಕಲ್ಪಾತ್ಮಕ ಅಂತ. ಮನಸ್ಸು ಅಂದರೆ ಏನು ಅಂದರೆ, ಎಲ್ಲಿ ಸಂಕಲ್ಪ ವಿಕಲ್ಪ ಎರಡೂ ಇದೆಯೋ ಅದಕ್ಕೆ ಮನಸ್ಸು ಅಂತ ಹೆಸರು. ಸಂಕಲ್ಪ ವಿಕಲ್ಪ. ಏನು ಸಂಕಲ್ಪ ವಿಕಲ್ಪ ಅಂದರೆ? ಎರಡೂ ಅದೇ, ಥಾಟ್ಸ್. ಸಂಕಲ್ಪ ಅಂದ್ರೂ ಅದೇ, ವಿಕಲ್ಪ ಅಂದ್ರೂ ಅದೇ. ಅದು ಯಥಾರ್ಥವಾಗಿದ್ರೆ ಸಂಕಲ್ಪ ಅಂತ ಹೆಸರು, ಅಯಥಾರ್ಥವಾಗಿದ್ರೆ ವಿಕಲ್ಪ ಅಂತ ಹೆಸರು. ಅಂದರೆ ಆ ಆಲೋಚನೆ ಸತ್ಯವಾದ್ದಾಗಿದ್ದರೆ ಅದಕ್ಕೆ ಸಂಕಲ್ಪ ಅಂತ ಹೆಸರು. ಆಲೋಚನೆಗೂ ಸತ್ಯಕ್ಕೂ ವ್ಯತ್ಯಾಸ ಇದ್ದರೆ
ವಸ್ತುಸ್ಥಿತಿಗೂ ಆಲೋಚನೆಗೂ ವ್ಯತ್ಯಾಸ ಇದ್ದರೆ ವಿಕಲ್ಪ ಅಂತ ಹೆಸರು. ಭ್ರಮೆ ಮತ್ತು ಭ್ರಮೆ ಅನ್ನೋ ಎರಡು ಪದಗಳಿಂದ ಅದನ್ನು ಬಳಸ್ತಾರೆ. ಭ್ರಮೆ ನಮಗೆಲ್ಲ ಗೊತ್ತು, ಎಲ್ರಿಗೂ ಗೊತ್ತು. ಭ್ರಮೆ ಅಂದರೆ ಭ್ರಮೆ ಗೊತ್ತಿಲ್ಲ. ಭ್ರಮೆ ಅಂದರೆ ಅದೇ ತದ್ವಿರುದ್ಧವಾದ್ದು, ನಿಜವಾದ್ದು. ಭ್ರಮೆ ಅಂದರೆ ಸತ್ಯ ಜ್ಞಾನಕ್ಕೆ, ಅಂದರೆ ಸರಿಯಾದ ತಿಳುವಳಿಕೆಗೆ ಭ್ರಮೆ ಅಂತ ಹೆಸರು, ತಪ್ಪು ತಿಳುವಳಿಕೆಗೆ ಭ್ರಮೆ ಅಂತ ಹೆಸರು. ಇರುವುದನ್ನು ಇರುವ ಹಾಗೆ ತಿಳ್ಕೊಂಡ್ರೆ ಅದಕ್ಕೆ ಭ್ರಮೆ ಅಂತ ಹೆಸರು. ಇರುವುದನ್ನು ಇರುವ ಹಾಗೆ ತಿಳ್ಕೊಂಡ್ರೆ, ನಮ್ಮ ಮುಂದೆ ನೀವು ಕೂತಿದ್ದೀರಿ, ನಿಮ್ಮ ಮುಂದೆ ನಾವು ಕೂತಿದ್ದೇವೆ, ಭ್ರಮೆ ಇದು ಅಂತ. ಅದೇ ನಮ್ಮ ಮುಂದೆ ಆನೆ ಇದೆ ಅಂದರೆ ಅದು ಭ್ರಮೆ, ಇದು ಭ್ರಮೆ ಅಲ್ಲದು ಅಂತ. ಇರುವುದು ಇರುವ ಹಾಗಾಗಿಲ್ಲ ನೋಡಿ ಇದು ಅಂತ. ಶಿಷ್ಯರೆಲ್ಲ ವೇದಿಕೆ ಮೇಲೆ ಕೂತಿದ್ರು, ಭ್ರಮೆ ಇದು, ಭ್ರಮೆ ಅಲ್ಲ ಅಂತ ಸುಮ್ಮನೆ ಉದಾಹರಣೆ ಕೊಡ್ತಾ ಇರೋದು ನಮಗೆ ಅಂತ. ಸ್ಥಿತಿ ಮತ್ತು ಮನಸ್ಥಿತಿ ಒಂದಾದಾಗ ಅಂತ, ವಸ್ತುಸ್ಥಿತಿ ಮತ್ತು ಮನಸ್ಥಿತಿ ಒಂದಾದಾಗ ಭ್ರಮೆ ಅಂತ ಹೆಸರು ಅದಕ್ಕೆ ಅಂತ. ಅದೆರಡು ಬೇರೆ ಬೇರೆ ಆದರೆ ಅದೇನದು? ಅದು ಕಲ್ಪನಾ ಲೋಕ. ಅಲ್ಲಿಗೂ ಇಲ್ಲಿಗೂ ಸಂಬಂಧವೇ ಇಲ್ಲ. ಅದೇ ಬೇರೆ ಥರ ಇದೆ, ಇದೇ ಬೇರೆ ಥರ ಇದೆ. ಒಳಗೆ ಬೇರೆ ಹೊರಗೆ ಬೇರೆ ಆಗಿಬಿಡುತ್ತಲ್ಲ, ಅದು ಭ್ರಮೆ ಅಂತ. ಇದೆರಡೂ ಇದೆ ಮನಸ್ಸಲ್ಲಿ ಅಂತ. ಎರಡೂ ಫಲ ಕೊಡುತ್ತೆ, ನೆನಪಿಟ್ಕೊಳ್ಳಿ. ಎರಡೂ ಫಲ ಕೊಡುತ್ತೆ. ಸುಳ್ಳಾದ ಮಾತ್ರಕ್ಕೆ ಅದನ್ನು ಫಲ ಕೊಡೋದ್ರೆ ಅಂತ ಅನ್ಕೋಬೇಡಿ. ಭಾವ ಆಗಿದ್ರಿಂದ ಅದು ಪವರ್ಫುಲ್. ಅದು ಕ್ರಿಯೆಗಿಂತಲೂ ಪವರ್ಫುಲ್. ಅದು ಭ್ರಮೆಯಾದರೂ ಕೂಡ ಕ್ರಿಯೆಗಿಂತ ಪವರ್ಫುಲ್ ಅದು ಅಂತ. ಶಕ್ತಿ ಇದ್ದೇ ಇದೆ ಅದಕ್ಕೆ ಅಂತ. ಕಗ್ಗದಲ್ಲಿ DVG ಅವರು ಹೇಳ್ತಾರೆ, ಈಗ ಹಗ್ಗವನ್ನು ಹಾವು ಅಂತ ಅಂದ್ಕೊಡುತ್ತೆ ನಾವು. ಸಂಜೆ ಗತ್ತಲ ಹೊತ್ತಲ್ಲಿ ಮಂದಾಂಧಕಾರ, ಪೂರ್ತಿ ಅಂಧಕಾರ, ಗಾಢಾಂಧಕಾರ ಅಲ್ಲ, ಮಂದಾಂಧಕಾರ. ಇನ್ನು ಸಂಜೆ ಆಗ್ತಾ ಇದೆ, ಹಗ್ಗ ಬಿದ್ದಿದೆ, ಒರೆಕೊರೆಯಾಗಿ ಬಿದ್ದಿದೆ. ಹಾವು ಕೂಡ ಅದೇ ತರಹ ಆಕಾರ ಇರುತ್ತೆ. ಹಾವು ಕೂಡ ಅದೇ ಒರೆಕೊರೆ ಇರುತ್ತೆ. ನಮ್ಮ ಮನಸ್ಸೊಳಗೆ ಹಾವಿದ್ರೆ ಅಲ್ಲಿ ಹಾವಲ್ಲಿ ಬರುತ್ತೆ ಹಗ್ಗದಲ್ಲಿ. ಸಂಜೆ ಹೊತ್ತಿಗೆ ಎಲ್ಲಾರು ಹಾವಿದ್ರೆ ಅಂತ ನಾವು ಯೋಚನೆ ಮಾಡ್ತಾ ಹೋಗ್ತಾ ಇದ್ರೆ ಹಗ್ಗ ಕಂಡ್ರೆ ಅದು ಹಾವು ಬಂತು ಅಂತಲೇ ಲೆಕ್ಕ ಅಂತ. ಸುಳ್ಳು ಸತ್ಯವು, ಸುಳ್ಳು. ಯಾಕೆಂದ್ರೆ ಅಲ್ಲಿ ಹಾವಿಲ್ಲ, ಅಲ್ಲಿ ಹಗ್ಗ ಇರೋದಲ್ಲಿ ಹಾವಿಲ್ಲ. ಅದು ಖಚಿತ. ಅದ್ರಲ್ಲಿ ವಿಷಯ ಇದೆಯಾ? ಹಲ್ಲಿದೆಯಾ? ಇಲ್ಲ. ಜೇಬು ಇದೆ ಅದಕ್ಕೆ? ಇಲ್ಲ. ಸುಳ್ಳದು. ಆದರೆ ಬೆವರು ಸತ್ಯ, ಮೈ ನಡುಗೋದು ಸತ್ಯ, ಒಳಗೆ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಸತ್ಯ, ಸತ್ಯ ಅಂತ ಕೂಗೋದು ಸತ್ಯ ಆ ಹೊತ್ತಿಗೆ. ಅಂದರೆ ಕ್ರಿಯೆಗಳಾಗ್ತಾ ಇದೆ ನೋಡಿ ಅಂತ. ಆ ಭಾವ, ಹಾವು ಅನ್ನೋ ಭಾವ ಇದೆಯಲ್ಲ, ಅದು ಕ್ರಿಯೆಯನ್ನು ಹೇಗೆ ಸೃಷ್ಟಿ ಮಾಡ್ತಾ ಇದೆ ನೋಡಿ ಅಂತ. ನಮ್ಮಲ್ಲಿ ಎಲ್ಲ ಉಂಟಾಗಿಬಿಡುತ್ತೆ ಅಂತ. ಕಂಪ, ಸ್ವೇದ ಅಂದರೆ ಬೆವರು, ಎಲ್ಲವೂ ಉಂಟಾಗುತ್ತಲ್ಲ, ದಿಗಿಲು ಉಂಟಾಗುತ್ತಲ್ಲ. ಆಮೇಲೆ ಅಲ್ಲ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಹೊತ್ತು ಬೇಕು ಇದು ಸರಿಯಾಗೋದಕ್ಕೆ, ಇದು ಅಂತ ಡಬ್ 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 ಸರಿಯಾಗೋದಕ್ಕೆ ಅಂತ. ಪರಿಣಾಮ ಇದೆ ಅಲ್ವಾ ಅಂತ. ಭಾವ ಅದು ಅಂತ. ಭಾವ ಅನ್ನೋದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಪರಿಣಾಮ ಮಾಡದೇ ಇರೋದಿಲ್ಲ ಅಂತ. ಅಷ್ಟು ಪವರ್ ಇದೆ ಅದಕ್ಕೆ ಅಂತ. ಇನ್ನು ಅಷ್ಟೇ ಯಾಕೆ, ಇನ್ನು ಚೂರು ಮುಂದೆ ಹೋಗೋಣ. ಹಾವೇ ಹೌದು ಅಂತ ಅನ್ಕೊಳ್ಳಿ ನೀವು. ಹಾವು ಅಂತಲ್ಲ, ಏನೋ ಒಂದು ಜೀವ ಕಚ್ಚಿತು ಅಂತ ಅನ್ಕೊಳ್ಳಿ ನೀವು. ಏನೋ ಒಂದು ಜೀವ ಕಚ್ಚಿತು, ಅದು ಹಾವು, ನಾಗರ ಹಾವು ಅಥವಾ ಬೇರೆ ಹಾವು ಅಥವಾ ಇನ್ಯಾವುದೋ ಕ್ರಿಮಿಯೋ ಕೀಟವೋ ಯಾವುದೋ ಕಚ್ಚಿತು. ಇವು ನಾಗರ ಹಾವು ಅಂತ ಅಂದ್ಕೊಂಡ್ರೆ ಸತ್ತೋಗ್ಬಿಡ್ತಾನೆ ಅಷ್ಟು ಸರ್ತಿ. ನಾಗರ ಹಾವು ಅಂತಲೇ ಅಂದ್ಕೊಂಡು ಈಗ ಹೃದಯ ನಿಂತು ಸತ್ತೋಗೋದು ಉಂಟು, ವಿಷ ಏರಿ ಸತ್ತೋಗೋದು ಕೂಡ ಉಂಟು ಅಂತ. ಇದಕ್ಕೆ ಉದಾಹರಣೆಗಳಿದ್ದಾವೆ ಅದಕ್ಕೆ ಅಂತ. ನಿಜವಾಗಿ ಕಚ್ಚಿದ ನಾಗರ ಹಾವು ಅಲ್ಲ ಅಲ್ಲಿ. ಆದರೆ ನಾಗರ ಹಾವು ಕಚ್ಚಿದ್ರೆ ಏನಾಗುತ್ತೋ ಅದೆಲ್ಲ ಆಗುತ್ತೆ ಅವನಿಗೆ. ಯಾಕೆಂದ್ರೆ ಭಾವ ಇದೆ, ನಾಗರ ಹಾವಿನ ಭಾವ ಇದೆ ಒಳಗಡೆಗೆ. ಆ ಭಾವ ಅಲ್ಲಿ ಇಲ್ಲದೆ ಇರೋ ನಾಗರ ಹಾವಿಗೆ ಜೀವ ಕೊಡುತ್ತೆ ಅದು ಅಂತ. ಆ ಭ್ರಮೆಗೆ ಜೀವ ಕೊಡುತ್ತೆ ಅದು ಅಂತ. ಹಾಗಾಗಿ ಎಷ್ಟೋ ಜನ ವಿಷ ಏರಿ ಸಾಯ್ತಾರೆ ಅಂತ. ನಿಮಗೆಲ್ಲ ಉದಾಹರಣೆ ಗೊತ್ತಿರ್ಬೋದು ಇಂಥದ್ದು. ಗೊತ್ತಿಲ್ಲದ್ರೆ ನೀವು ಹುಡುಕಿ ಸಿಗುತ್ತೆ. ನಮ್ಮ ಗಮನದಲ್ಲಂತೂ ಎಷ್ಟೋ ಉದಾಹರಣೆಗಳಿದೆ ಅಂಥದ್ದು ಅಂತ. ಮತ್ತು ಅವನು ನಾಗರ ಒಂದು ಗೊತ್ತಾಗದೆ ಹೋದ್ರೆ ಎಷ್ಟೋ ಸರ್ತಿ ಕಚ್ಚಿದ್ದು ಅವನು ಬದುಕೋದು ಉಂಟು ಅಂತ. ಅವನು ಕಚ್ಚಿದ್ದೇ ಗೊತ್ತಾಗದೇ ಇದ್ರೆ ಅಂತಹ ಕೆಲವು ಸನ್ನಿವೇಶಗಳನ್ನು ಬಿಟ್ಟರೆ ಎಷ್ಟೋ ಸರ್ತಿ ಬದುಕೋದು ಕೂಡ ಉಂಟು ಅಂತ. ಯಾಕಂದರೆ ಭಾವಕ್ಕೆ ಅಷ್ಟೆಲ್ಲ ಪಾತ್ರ ಇದೆ ಅಂತ. ಹೋಗಲಿ, ನೀವು ಹಿಪ್ನಾಟಿಸಮ್ ನೋಡಿ. ನೀವು ಹಿಪ್ನಾಟಿಸಮ್ನಲ್ಲಿ ಬೇರೆ ಭಾವ ಕರ್ಕೊಂಡು ಹೋಗ್ತಾರೆ. ಈಗ ನಿನ್ನ ಕೆಳಗಡೆ ಮಂಚ ಇದೆ ಅಂತ ಹೇಳಿ ಅವರು ಆ ಕೆಳಗಡೆ ಮಂಚನ ತೆಗೆದುಬಿಟ್ರು. ತಲೆಗೆ ಕೆಳಗಡೆ ಸಪೋರ್ಟ್ ಇಟ್ಟಿರ್ತಾರೆ, ಕಾಲಿಗೆ ಸಪೋರ್ಟ್ ಇಟ್ಟಿರ್ತಾರೆ, ಮಧ್ಯೆ ಸಪೋರ್ಟ್ ಇರೋದಿಲ್ಲ. ಅವನು ಹಾಗೆ ಇರ್ತಾನೆ. ಅವನಿಗೆ ಸುಟ್ಟರು ಕೂಡ ಸುಟ್ಟ ಅನುಭವ, ಸುಟ್ಟ ಪರಿಣಾಮಗಳು ಕೂಡ ಆಗೋದಿಲ್ಲ ಅಂತ ಹಿಪ್ನೋಟಿಸಮಲ್ಲಿ ಎಷ್ಟೋ ಸರ್ತಿ. ಯಾಕೆಂದರೆ ಭಾವ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಅಲ್ಲಿ ಬೆಂಕಿ ಅಂತ ಹೇಳ್ತಾ ಇಲ್ಲ ಅವರು ಅಂತ.
ಅಥವಾ ನಿಂಗೆ ಬೆಂಕಿ ನಿಂಗೆ ಏನೂ ಮಾಡೋದಿಲ್ಲ ಅಂತ ನಂಬಿಸ್ತಾರೆ ಪೂರ್ತಿ ಅವನನ್ನ ಅಂತ. ನಿಜವಾಗಿ ನಂಬಿದಾಗ ಅದು ಪರಿಣಾಮ ಮಾಡೋದಿಲ್ಲ ಆ ತರಹ ಅಂತ. ಇದನ್ನ ಯಾಕೆ ನೆನಪಿಸ್ಕೊಂಡು ಅಂದರೆ ಮನಸ್ಸಲ್ಲಿ ಮನಸ್ಸು ಅಂದರೆ ಸಂಕಲ್ಪ ವಿಕಲ್ಪ ಎರಡೂ ಹೌದು. ಮನಸ್ಸು ಈ ಥಾಟ್ಸಲ್ಲಿ ಎಲ್ಲ ಥರದ್ದು ಬರುತ್ತೆ, ಒಳ್ಳೆಯದು ಬರುತ್ತೆ ಅಥವಾ ಸುಳ್ಳು ಬರುತ್ತೆ, ಸತ್ಯನೂ ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲಕ್ಕೂ ಪರಿಣಾಮ ಇದೆ. ಹಾಗಾಗಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು, ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ ಭಾವಗಳೆಲ್ಲ ಪರಿಣಾಮ ಬೀರ್ತಾ ಇರೋದ್ರಿಂದ ಅದೇನೋ ಒಂದ್ಸರಿ ಯೋಚನೆ ಬಂದು ಹೋಯ್ತು ಅಷ್ಟೇ ಅಂತ ಅನ್ಕೋಬೇಡಿ, ಅದು ಸುಮ್ಮನೆ ಹೋಗೋದಿಲ್ಲ. ಯೋಚನೆ ಬಂದು ಹೋಗಬೇಕಾದ್ರೆ ಗುರುತು ಮಾಡಿ ಹೋಗುತ್ತೆ, ಅದು ಪರಿಣಾಮ ಬೀರಿ ಹೋಗುತ್ತೆ, ಒಂದು ಸ್ಟಾಂಪ್ ಒತ್ತಿ ಹೋಗುತ್ತೆ, ಸುಮ್ಮನೆ ಹೋಗೋದಿಲ್ಲ. ಅದು ನಮ್ಮ ಮನಸ್ಸಲ್ಲಿ ಸುತ್ತುವ ಇಷ್ಟೆಲ್ಲ ಆಲೋಚನೆಗಳಿದೆಯಲ್ಲ, ಇದೆಲ್ಲಕ್ಕೂ ಪರಿಣಾಮ ಇದೆ ಅಂತ. ಎಷ್ಟೋ ಜನ ಹಾಗೆ ಸುಮ್ಮನೆ ಒಂದು ಪುಸ್ತಕ ಓದಿದ್ರೆ ಏನಾಗುತ್ತೆ, ಎಲ್ಲದನ್ನೂ ಓದಬೇಕಪ್ಪ, ಎಲ್ಲದನ್ನು ತಿಳ್ಕೊಳ್ಬೇಕು ಅಂತ ಓದ್ತಿರ್ತಾರೆ. ಆದರೆ ನಾವು ನಿಮ್ಗೆ ಸಲಹೆ ಮಾಡ್ತೀವಿ, ಎಲ್ಲ ಪುಸ್ತಕಗಳನ್ನು ಓದಬೇಡಿ, ಎಲ್ಲರ ಮಾತನ್ನು ಕೇಳಬೇಡಿ. ಬೇರೆ ಭಾಷೆಯಲ್ಲಿ ಹೇಳ್ಬೇಕಾ, ವಿಷಯ ಪರೀಕ್ಷೆ ಮಾಡಬೇಡಿ. ವಿಷಯ ಅಂತ ಪರೀಕ್ಷೆ ಮಾಡಬೇಕಾ ನಾವು? ಹೌದಾ ಅಲ್ವಾ ಅಂತ ಅಗತ್ಯ ಇದೆಯಾ ಮಾಡಬೇಕಾದ್ದು? ಅಗತ್ಯ ಇಲ್ಲ ಅಂತ. ಎಲ್ಲವನ್ನು ಓದಬೇಕಾಗಿಲ್ಲ, ಯಾಕೆಂದರೆ ಅದು ಬಂದು ಹೋಗುತ್ತೆ ನಮ್ಮ ಮನಸ್ಸಲ್ಲಿ ಅದೆಲ್ಲವೂ ಕೂಡ ಅಂತ. ಒಂದು ಸರ್ತಿ ನಾವು ನಂಬಬಹುದು, ನಂಬದೇ ಇರ್ಬೋದು, ಬಂದು ಹೋಗುತ್ತೆ. ಬಂದು ಹೋಗುವಾಗ ತನ್ನ ಪರಿಮಳ ಬಿಟ್ಟು ಹೋಗುತ್ತದಲ್ಲಿ, ತನ್ನ ಅವಶೇಷಗಳನ್ನು ಬಿಟ್ಟು ಹೋಗುತ್ತೆ, ಬಿಟ್ಟು ಹೋಗೋದೇ ಇರೋದಿಲ್ಲ ಅಂತ. ಅದರ ಸಂಸ್ಕಾರಗಳು ಉಳ್ಕೊಳ್ತೇವೆ ಅಂತ, ಉಳ್ಕೊಳ್ದೇ ಇರೋದಿಲ್ಲ ಅಂತ. ಯಾವ ವಿಷಯಗಳಿಗೆ ನಮ್ಮನ್ನು ಯಾವ ಕಡೆ ಬೇಕಾದ್ರೆ ತಗೊಂಡು ಹೋಗ್ಬೋದು. ಅದು ಇಲ್ಲ ಅಂದರೂ ಕೂಡ ಒಂದಷ್ಟು ನೆಗೆಟಿವ್ ಮಾಡದೆ ಹೋಗೋದಿಲ್ಲ ಅದು ಅಂತ. ಹಾಗಾಗಿ ಗೊತ್ತಿದ್ದು ಅಂಥದಕ್ಕೆ ನಾವು ಹೋಗಬಾರ್ದು, ಅಂಥದನ್ನು ಮಾಡಬಾರ್ದು. ಯಾರಿಗೆ ಅನಿವಾರ್ಯ ಕರ್ತವ್ಯವೋ ಅವ್ರು ಮಾಡ್ತಾರೆ, ಅದು ಬೇರೆ ವಿಷಯ. ನಾವು ಚಪಲಕ್ಕೆ ಮಾಡಬಾರ್ದು ಅದನ್ನು. ನಾನು ಎಲ್ಲದಕ್ಕೂ ಓಪನ್ ಅಪ್ಪ ಅಂತ, ವಿಷಯಕ್ಕೂ ಓಪನ್ನ, ಏನಾಗತ್ತೆ ಅಂತ. ಇದೆಲ್ಲ ಯಾಕೆಂದರೆ ಆ ಮನೋಮಯ ಕೋಶದ ಪ್ರಾಬಲ್ಯ ಅದು ಅಂತ. ದೇವರು ಅದಕ್ಕೆ ಒಂದು ಪರಿಣಾಮ ಇಟ್ಟಿದ್ದಾನೆ ಅಂತ. ಅದು ಏನು ಮಾಡಿದ್ರು ಕೂಡ ಪರಿಣಾಮ ಆಗುತ್ತೆ ಅಂತ. ಮುಂದಿಂದಕ್ಕೆ ಆ ತರಹ ಅಲ್ಲ ಅಂತ. ಕ್ರಿಯೆ ಅನ್ನೋದು ಪರಿಣಾಮ ಆಗ್ಬೇಕಾದ್ರೆ ಹಿಂದ್ಗಡೆ ಭಾವ ಇರಬೇಕು ಅಂತ ಇದ್ರೆ ಮಾತ್ರ ಪರಿಣಾಮ ಆಗೋದು. ಆದರೆ ಮನಸ್ಸಿಗೆ ಪರಿಣಾಮ ಆಗ್ಬೇಕಾದ್ರೆ ಕ್ರಿಯೆ ಬೇಕು ಅಂತಿಲ್ಲ, ಅದಕ್ಕೆ ಬಂದು ಹೋದ್ರೆ ಸಾಕು ಅಂತ ಮನಸ್ಸಲ್ಲಿ ಅಂತ. ಅದೇ ನಮ್ಮ ಯಾವಾಗಲೂ ಒಂದು ತಮಾಷೆ ಹೇಳ್ತಾ ಇರ್ತೀವಲ್ಲ ನಾವು, ಮೇಲಧಿಕಾರಿ ಕೆಳಗಿನ ಅಧಿಕಾರಿ ಅಂತ ಒಂದು ಯಾವಾಗಲೂ ಹೇಳ್ತಾ ಇರ್ತೇವೆ ನಾವು. ಮೇಲಧಿಕಾರಿ ಕಿರುಕುಳ ಕೊಡ್ತಾ ಇದ್ದ ದಿನೋ ಕೆಳಗಿನ ಅಧಿಕಾರಿಗೆ. ಇವನು ಕೆಳಗಿನ ಅಧಿಕಾರಿ ಒಂದಿನ ಹೋಗಿ ಕೇಳಿದಂತೆ, ಒಂದು ಯಾವುದೋ ಸ್ವಲ್ಪ ಅವಾಚ್ಯ ಶಬ್ದ ಹೇಳಿ, ಈ ಶಬ್ದ ನಿಮ್ಮನ್ನು ಅಂದ್ರೆ ಏನಾಗುತ್ತೆ ಅಂತ ಕೇಳಿದಂತೆ. ಅಂದ್ರೆ ಏನು, ನಿನ್ನ ಮೇಲೆ ಡಿಫಮೇಷನ್ ಕೇಸ್ ಆಗುತ್ತೆ ಕೂಡಲೇ, ಮಾನನಷ್ಟ ಮೊಕದ್ದಮೆ ಆಗ್ತೀನಿ, ನಾಳೆ ನೀನು ಆಫೀಸಿಗೆ ಬರೋದಿಲ್ಲ ಅಷ್ಟೇ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅಂತ. ಅದೇನು ಮಾಡೋಕ್ಕಾಗೋದಿಲ್ಲ. ಹಾಗಾದ್ರೆ ನನಗೆ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಅಂತ. ಪರಿಣಾಮ ಆಗದೆ ಇದೆಯಾ ಅಂತ ಕೇಳಿದ್ದು ನಾವು. ಪರಿಣಾಮ ಆಗಲಿ ಅಂತಾನೆ ಅಷ್ಟು ಮಾಡ್ತಿರೋದು ಅವನು ಅಂತ. ಕೇಸ್ ಹಾಕಕ್ಕೆ ಬರ್ದೇ ಇರ್ಬೋದು. ಪರಿಣಾಮ ಆಗದೆ ಇದೆಯಾ, ಪರಿಣಾಮ ಆಗದೆ ಹಾಗೆ ಆಗುತ್ತೆ, ಆಗದೆ ಇರೋದಿಲ್ಲ ಅದು ಅಂತ. ಮನಸ್ಸು ಅಂದ್ರೆ ಹಾಗೆ, ಮನಸ್ಸು ಅಂದ್ರೆ ಪರಿಣಾಮ ಅಂತ. ಮನಸ್ಸಲ್ಲಿ ಒಂದು ಆಲೋಚನೆ ಬಂದರೆ ಸಾಕು, ಮುಖದ ಮೇಲೆ ಪರಿಣಾಮ ಬರುತ್ತೆ ಅದ್ರದ್ದು. ಹೌದಾ ಅಲ್ವಾ ನೋಡಿ ನೀವು, ಹೌದಾ ಅಲ್ವಾ ಯೋಚನೆ ಮಾಡಿ. ಒಂದು ಖುಷಿ ಆದರೆ ಹೇಳ್ದೆ ಕೇಳದೆ ತುಟಿ ಅರಳೋದು ಹೇಗೆ, ಹಲ್ಲು ಕಾಣೋದು ಹೇಗೆ, ಕಣ್ಣು ಅರಳೋದು ಹೇಗೆ ಹೇಳಿ, ಪರಿಣಾಮ ಇಲ್ವ ಅದಕ್ಕೆ? ಬೇಜಾರಾದ್ರೆ ಬಾಡೋದು ಹೇಗೆ ಮುಖ? ಅನ್ನಮಯ ಶರೀರ, ಇದು ಅನ್ನಮಯ ಕೋಶ, ಇದು ನಮ್ಮ ಶರೀರ ಅನ್ನೋದು. ಇಲ್ಲಾಗೋ ಕ್ರಿಯೆಗಳು ಪ್ರಾಣಮಯ ಕೋಶ. ಎರಡು ಮನಸ್ಸಿನಿಂದ ಹೇಗೆ ಆಗ್ತಾ ಇದೆ ನೋಡಿ ಅಂತ. ಅದು ಮನಸ್ಸು ಬದಲಾಗ್ತಾ ಇದ್ದ ಹಾಗೆ ಇಡೀ ದಿನ ಇದು ಅದು ಹೇಳಿದಾಗ ಕುಣಿತಾ ಇದೆ ಅಂತ. ಶರೀರ ಮತ್ತು ಕ್ರಿಯೆಗಳು, ಶರೀರ ಮತ್ತು ಶರೀರದಲ್ಲಿ ಆಗ್ತಕ್ಕಂಥ ಕ್ರಿಯೆಗಳು ಇವೆಲ್ಲವೂ ಕೂಡ ಅದು ಬದಲಾದಂತೆ ಬದಲಾಗತ್ತೆ, ಅದು ಮಾಡಿದಾಗ ಮಾಡುತ್ತೆ ಅಂತ. ಪರಿಣಾಮ ಇದೆ, ಕ್ಷಣಕ್ಕೂ ಪರಿಣಾಮ ಇದೆ. ಹಾಗಾಗಿ ಸಂಕಲ್ಪ ಆಗಲಿ ವಿಕಲ್ಪ ಆಗಲಿ, ಈಗ ಭ್ರಮೆಗಳು ಒಳ್ಳೇದು ಮಾಡೋದು ಉಂಟು, ಒಳ್ಳೇದು ಮಾಡೋದಿಲ್ಲ ಅಂತೇನಿಲ್ಲ ಅಂತ. ಈಗ ಸುಳ್ಳೇ ಯಾವುದನ್ನು ದೇವರು ಅಂತ ಭಾವಿಸಿದ್ರು, ಗಟ್ಟಿ ಭಾವಿಸಿದರೆ ಸತ್ಯ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ನಾವು ಕಲ್ಲನ್ನು ದೇವರು ಅಂತ ಕರಿತೀವಿ, ನೀರನ್ನು ದೇವರು ಅಂತ ಕರಿತೀವಿ, ಅಲ್ಲ ಅಂತಲ್ಲ. ಆದರೆ ಅದು ಬರೀ ಕಲ್ಲನ್ನು ವಿಷಯವೂ ಕೂಡ ಇದೆ ಅಂತ. ಆದರೆ ನೀವು ಭಾವಿಸ್ತಾ ಇದ್ದಾಗೇನೆ ಪರಿಣಾಮ ಮಾಡುತ್ತೆ ಅದು ಅಂತ. ಅಂದರೆ ಅದು ಆಗಿರ್ಬೋದು. ಈಗ ಎಷ್ಟೋ ಸರ್ತಿ ನಮ್ಗೆ ಅನುಮಾನ ಬಂದ್ಬಿಡುತ್ತೆ ಅಂತ. ಈಗ ರಾಮನನ್ನೇ ಆರಾಧ್ಯ ದೇವತೆ ಅಂತ ಮಾಡ್ಕೊಂಡಿರೋದು, ಯಾರಿಗೆ ಗೊತ್ತು ಹೌದೋ ಅಲ್ವೋ ಅಂತ. ಮತ್ತೊಂದು ಯಾವುದೋ ಒಂದು ದೇವ್ರ ನೆನಪಾಗ ಆ ದೇವರು ಜಾಸ್ತಿ ಪವರ್ಫುಲ್ ಆಗಿರ್ಬೋದು ಏನೋ, ಅದೇ ನಿಜವೇ ಪರಮಾತ್ಮನೋ ಏನೋ, ಇದಲ್ವೋ ಏನೋ. ಈ ಸಾಧಕರುಗಳಿಗೆ ಸಾಮಾನ್ಯ ಇಂಥದ್ದು ಅಂತ. ಯಾವುದೋ ಒಂದನ್ನು ಮಾಡ್ತಾ ಇರ್ತಾರೆ, ಇನ್ನೊಂದು ಯಾವುದೋ ಒಂದು ಬಂದಾಗ ಅದು ದೂರದ ಬೆಟ್ಟ ಕಣ್ಣಿಗೆ ನೊಂಡಿಗೆ ಅನ್ನುವಾಗೆ ಅಂತ. ಅದೇ ನಿಜವಾದ್ದೋ ಏನೋ, ಇದಲ್ವೋ ಏನೋ, ನಾನು ಅನ್ಕೊಂಡಿರೋದ್ರದ ಭ್ರಮೆಯೋ ಏನೋ.
ಯಾವುದನ್ನೋ ನಂಬಿರ್ತೀವಿ, ಯಾರನ್ನೋ ನಂಬಿರ್ತೀವಿ, ಅಲ್ವೋ ಏನೋ ಅನ್ನೋದು ಕಾಡುತ್ತೆ ಅಂತ. ಆದರೆ ಅಲ್ಲವೋ, ಆದರೆ ಏನಾಯಿತು ಅಂತ ನನ್ನ ಭಾವ ಇದೆಯಲ್ಲ, ಅದು ಅಲ್ಲವಾದನ್ನು ಹೌದು ಅಂತ ಮಾಡುತ್ತದು ಅಂತ ಆ ಭಾವ ಅಂತ. ಯಾಕೆಂದರೆ ಅವನೆಲ್ಲರೂ ತಾವಿಲ್ಲ, ಅವನಿಲ್ಲಿರುವ ಸ್ಥಳವೇ ಇಲ್ಲ, ಎಲ್ಲ ಕಡೆ ಅವನು ಎದ್ದೇ ಇದ್ದಾನೆ. ಹಾಗಾಗಿ ನೀನು ಕರೆದ್ರೆ ಅಲ್ಲಿಂದ ಎದ್ದು ಬರ್ತಾನಷ್ಟೇ ಅವನು, ಇನ್ನೇನಾಗೋದು, ಎದ್ದು ಬರ್ತಾನೆ ಅಲ್ಲಿಂದ ಅವನು ಅಂತ. ಹಾಗಾಗಿ ಆರಂಭದಲ್ಲಿ ಅವೆಲ್ಲ ಭ್ರಮೆಗಳೇ. ಈಗ ನೀವು ಒಂದು ಮೂರ್ತಿಯನ್ನು ದೇವರು ಅಂತ ಅನ್ನುವಾಗ ಅದರೊಳಗೆ ದೇವರನ್ನು ಕಂಡಿದ್ದೀರಾ? ಕಲ್ಪನೆ ತಾನೇ ಅದು ಅಂತ, ಬರೀ ಕಲ್ಪನೆ ತಾನೇ ಅಂತ. ನೀವು ಯಾವುದೇ ದಾರಿಯಲ್ಲಿ ಸಾಧನೆ ಹೊರಟರು ಕೂಡ ಆರಂಭದಲ್ಲಿ ಕಲ್ಪನೆ ತಾನೇ ಅದು ಅಂತ. ಆ ಕಲ್ಪನೆ ಆಮೇಲೆ ಸತ್ಯ ಆಗೋದಲ್ವಾ? ಮನೋಮಯ ಕೋಶದಿಂದ ಶುರು ಆಗುತ್ತದು ಅಂತ. ಒಂದು ಮನಸ್ಸಲ್ಲಿ ಒಂದು ರೀತಿ ಭಾವಿಸ್ತೇನೆ ಹಾಗೆ ಅಂತ ಆದರೆ ಆಮೇಲೆ ಸತ್ಯ ಆಗುತ್ತೆ ಅದು ಅಂತ. ಹಾಗಾಗಿ ಅದು ಸತ್ಯವೋ ಸುಳ್ಳು ಅನ್ನೋ ಸಂಶಯಕ್ಕೆ ಅವಕಾಶ ಕೊಡಬೇಡಿ. ಗಟ್ಟಿ ನಿಂತ್ಕೊಳ್ಳಿ ಅದರಲ್ಲಿ ಅಂತ. ಅಲ್ಲೇ ಬರುತ್ತದೊಂದು, ಅಲ್ಲೇ ಪ್ರತ್ಯಕ್ಷ ಆಗುತ್ತೆ ಅದೊಂದು, ಅಲ್ಲೇ ಪ್ರತ್ಯಕ್ಷ ಆಗುತ್ತೆ. ಅದು ಹೌದು ಅಲ್ವಾ, ಅಲ್ಲವಾದ್ರೂ ಕೂಡ ಹೌದಾಗತ್ತಲ್ಲ, ಮತ್ತೆ ಯಾಕೆ ಚಿಂತೆ ನಿಮಗೆ ಅಂತ. ನೀನು ಸತ್ಯ ತಾನೆ, ನಿನ್ನ ಭಾವ ಸತ್ಯ ತಾನೆ. ಆಗ ನೀನು ಯಾವುದನ್ನು ನೀನು ಸೇವಿಸ್ತಾ ಇದೆಯೋ, ಯಾವುದನ್ನು ಪೂಜಿಸ್ತಾ ಇದೆಯೋ ಅದು ಸುಳ್ಳಾದರೂ ಕೂಡ ಸತ್ಯ ಆಗುತ್ತೆ. ಯಾಕಂದ್ರೆ ಈ ಸತ್ಯ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಅಲ್ಲಿಂದ ಎದ್ದು ಬರುತ್ತೆ, ಅದು ನಿನ್ನೊಳಗಿನ ಸತ್ಯ ಅಂತ. ಅದೇ ಮನೋಮಯ ಕೋಶದ ಪ್ರತಾಪ ಅದು ಅಂತ. ಹಾಗಾಗಿ ಅದಿಲ್ಲದಿದ್ದರೆ ಮುಂದಿನ ಎರಡಕ್ಕೂ ಅರ್ಥ ಇಲ್ಲ. ಆ ಮನೋಮಯ ಕೋಶ ಇಲ್ಲದೆ ಇದ್ದರೆ ಪ್ರಾಣಮಯ ಕೋಶಕ್ಕೂ ಮತ್ತು ಅನ್ನಮಯ ಕೋಶಕ್ಕೂ, ಅಂದರೆ ಶರೀರಕ್ಕೂ ಕ್ರಿಯೆಗಳಿಗೂ. ಪ್ರಾಣಮಯ ಕೋಶ ಅಂದರೆ ಕ್ರಿಯೆಗಳು ಅಂತ, ಬಲ ಕ್ರಿಯೆಗಳು ಅಂತ, ಪ್ರಾಣದ ಕೆಲಸ ಅದು ಅಂತ. ಅನ್ನಮಯ ಶರೀರ, ಅನ್ನಮಯ ಕೋಶ ಅಂದರೆ ನಮ್ಮ ಒಟ್ಟು ಈ ತಡಿಕೆ, ಮಾನವ ಮೂಳೆ ಮಾಂಸದ ತಡಿಕೆ ಅಂತಾರಲ್ಲ, ಈ ತಡಿಕೆಗೆ, ಈ ಸ್ಟ್ರಕ್ಚರಿಗೆ ಅನ್ನಮಯ ಕೋಶ ಅಂತ ಹೆಸರು. ಆ ಆಕ್ಟಿವಿಟೀಸಿಗೆ, ಅದರ ಸ್ಟ್ರೆಂತಿಗೆ ಪ್ರಾಣಮಯ ಕೋಶ ಅಂತ ಹೆಸರು. ಅದರೊಳಗಿರೋದಕ್ಕೆ, ಅದರ ಆ ಕಡೆ ಇರೋ ಭಾವಕ್ಕೆ, ಆ ಸಂಕಲ್ಪ ವಿಕಲ್ಪಗಳಿಗೆ ಮನೋಮಯ ಕೋಶ ಅಂತ ಹೆಸರು. ಈ ಮೂರು ಕೋಶಗಳ ಬಗ್ಗೆ ನಾವೀಗ ಮಾತಾಡ್ತಾ ಇರೋದು ನಿನ್ನೆ ಮೊನ್ನೆಯಿಂದ. ಹಾಗಾಗಿ ಮನೋಮಯ ಕೋಶ ಅನ್ನೋದು ಇನ್ನೂ ಮುಂದಕ್ಕೆ, ಇನ್ನೂ ಆಳಕ್ಕೆ, ಇನ್ನೂ ಮೇಲಕ್ಕೆ ಅಂತಾಯ್ತು ಅಂತ. ತುಂಬ ಮೇಲಕ್ಕೆ ಅದು ಅಂತ. ಅಲ್ಲಿಂದ ಬಹಳ ಹತ್ತಿರ ಇದೆ ಭಗವಂತ, ತುಂಬ ದೂರ ಇಲ್ಲ ಅಲ್ಲಿಂದ ಅಂತ, ಬಹಳ ಹತ್ತಿರ ಅಂತ. ಒಂದೆರಡು ಸ್ಟೆಪ್ ಅಷ್ಟೇ ಅದ್ರ ಹಿಂದಕ್ಕೆ ಅಂತ, ಅಲ್ಲೇ ಇರೋದು ಅವನು ಅಂತ. ಹಾಗಾಗಿ ಆ ಮನೋಮಯ ಕೋಶ ನಮ್ಮೆಲ್ಲರ ಅನುಭವದಲ್ಲಿ ಇರೋಂಥದ್ದು ಇದು, ಯಾವುದು ನಮಗೆ ದೂರ ಅಲ್ಲ ಇದು. ಅದನ್ನು ತುಂಬ ಜಾಗೃತಿಯಾಗಿ ನೋಡ್ಕೋಬೇಕು ನಾವು. ನಮ್ಮ ಮನಸ್ಸನ್ನು ನಾವು ತುಂಬ ಜಾಗೃತಿಯಾಗಿ ನೋಡ್ಕೋಬೇಕು. ಅವ್ರ ಮನಸ್ಸು ಸೂಕ್ಷ್ಮ ಪಾಪ, ಎಲ್ಲರ ಮನಸ್ಸು ಸೂಕ್ಷ್ಮ. ಏನು ಅವ್ರ ಮನಸ್ಸು ಇವ್ರ ಮನಸ್ಸು ಅಂದ್ರೆ ಏನು? ಎಲ್ಲರ ಮನಸ್ಸು ಸೆನ್ಸಿಟಿವೆ, ಎಲ್ಲರ ಮನಸ್ಸು ಸೂಕ್ಷ್ಮ, ಎಲ್ಲರದ್ದು ಡೆಲಿಕೇಟೆಡ್. ಅದು ಅಂದರೆ ಹಾಗೆ ಅಂತ, ಮನಸ್ಸು ಅಂದರೆ ಹಾಗೆ ಅದು ಅಂತ. ಅದನ್ನು ಬೇರೆಯವರು ಅವರನ್ನು ಸೂಕ್ಷ್ಮ ನೋಡ್ಕೊಳ್ಳೋ ವಿಷಯ ಆಮೇಲೆ, ಅವನವನೇ ನೋಡ್ಕೋಬೇಕು, ಅವನ ಮನಸ್ಸನ್ನು ಅಂತ ಚೆನ್ನಾಗಿ ಇಟ್ಕೋಬೇಕು ಅದನ್ನು ಅಂತ. ಹಾಗಾಗಿ ಸಾಧ್ಯ ಇದ್ದರೆ ಇಡೀ ದಿನ ಆ ಕಡೆ ಗಮನ ಕೊಡಿ. ನಿಮ್ಮ ಮನಸ್ಸು ಏನಾಗ್ತಾ ಇದೆ, ನಿಮ್ಮ ಮನಸ್ಸು ಏನಾಗ್ತಾ ಇದೆ ಗಮನ ಕೊಡಿ ಆ ಕಡೆಗೆ. ತುಂಬ ಮುತುವರ್ಜಿಯನ್ನು ನೋಡ್ಕೊಳ್ಳಿ. ಅದಕ್ಕೆ ಪೆಟ್ಟಾಗಬಾರ್ದು, ಅದು ಡ್ಯಾಮೇಜ್ ಆಗಬಾರ್ದು, ಆ ಮನಸ್ಸು ಅದು ಹಾಳಾಗಬಾರ್ದು. ಯಾಕೆಂದ್ರೆ ಅದು ಹಾಳಾದ್ರೆ ನೀವೇ ಹಾಳಾಗ್ತೀರಿ, ಅದು ಕೆಟ್ಟವ್ರು ನೀವೇ ಕೆಟ್ಟು ಹೋಗ್ತೀರಿ, ಅದು ಏನಾಯಿತು ನೀವು ಒದಾಗ್ತೀರಿ ಅಂತ. ಯಾಕೆಂದ್ರೆ ಅದೇ ನೀವೇ ಅದು ನಮ್ಮ ಮಟ್ಟಿಗೆ, ನಿಮ್ಮೊಟ್ಟಿಗೆ ನಿಮ್ಮೊಳಗೆ ಅದು ಸೇರ್ಕೊಂಡಿದೆ ಅಲ್ಲ, ಅದರೊಳಗೆ ನೀವು ಸೇರ್ಕೊಂಡಿದ್ದೀರಿ ಅಂತ, ಆ ಮನಸ್ಸಿನೊಳಗೂ ಸೇರ್ಕೊಂಡಿದ್ದೀರಿ ಅಂತ. ಮನವೆಂಬ ಮನೆ ಅಂತ, ಅದೊಂದು ಗೂಡು, ಅಲ್ಲಿ ಇದೆ ಜೀವ. ಅದು ಹೇಗಿದೆಯೋ ಹಾಗಾಗತ್ತೆ, ಅದಕ್ಕೆ ಏನಾಗುತ್ತೋ ಜೀವಕ್ಕೆ ಅದಾಗ್ತಾ ಬರುತ್ತೆ. ತುಂಬ ಮುಖ್ಯವಾದ್ದು. ಹಾಗಾಗಿ ನಿಮ್ಗೆ ನೆನಪು ಮಾಡ್ತೀವಿ ಇದನ್ನು. ನಾವು ಉಣ್ಣುವ ಅನ್ನದಲ್ಲಿ ಸ್ಥೂಲ ಭಾಗ, ಉಣ್ಣುವ ಅನ್ನದ ಸ್ಥೂಲ ಭಾಗ ಶರೀರ ಆಗತ್ತೆ, ಅದರ ಸೂಕ್ಷ್ಮ ರಸ ಮನಸ್ಸಾಗತ್ತೆ. ಉಣ್ಣುವ ಅನ್ನದ ಸೂಕ್ಷ್ಮ ರಸ, ಅಣೀಯಾನ್ ರಸಃ ಅಂತ, ಸೂಕ್ಷ್ಮವಾದ ರಸ ಏನಿದೆ ಅದು ಮನಸ್ಸಾಗತ್ತೆ. ಅದರ ಸ್ಥೂಲವಾದ ಭಾಗ ಅದು ಶರೀರ ಆಗತ್ತೆ. ಅನ್ನದ ಭಾವಗಳು ಮನಸ್ಸಾಗತ್ತೆ, ಅನ್ನದ ಭಾಗಗಳು ಅನ್ನದ ಭಾಗಗಳು ಭೌತಿಕವಾದ್ದು, ಕೈಗೆ ಸಿಗುವಂಥದ್ದು, ಅದು ಶರೀರ ಆಗತ್ತೆ. ಅನ್ನದ ರಸ, ರುಚಿ, ಪರಿಮಳ, ಅದರ ಸಾರ ಇದೆಯಲ್ಲ ಅದು ಮನಸ್ಸಾಗೋದು ಅಂತ. ಏನೇನೋ ಊಟ ಮಾಡಬೇಡಿ. ಊಟದ ಬಗ್ಗೆ ತುಂಬ ಜವಾಬ್ದಾರಿ ವಹಿಸಿ, ಎಚ್ಚರಿಕೆ ವಹಿಸಿ. ಯಾಕೆಂದರೆ ಮನಸ್ಸಿನ ಮೇಲೆ ಪರಿಣಾಮ ಇದೆ. ಮನಸ್ಸಿನ ಮೇಲೆ ಪರಿಣಾಮ ಆಯಿತು ಅಂದರೆ ಎಲ್ಲದರ ಮೇಲೂ ಪರಿಣಾಮ ಆಗೋಯ್ತು ಅಂತ.
ಮತ್ತು ಮನಸ್ಸನ್ನು ಜೋಪಾನ ನೋಡ್ಕೊಳ್ಳಿ ಅಂತ ಯಾಕೆ ಹೇಳೋದು ನಾವು ಅಂದರೆ, ಆ ಮನಸ್ಸಿಗೊಂದು ಅಭ್ಯಾಸ ಇದೆ, ಅದು ಕಳ್ಳ ಮನಸ್ಸು ಅಂದರೆ. ಅದು ಗೊತ್ತಾಗದೇ ಇರೋ ಹಾಗೆ ಎಲ್ಲರೂ ಹೋಗ್ಬಿಡುತ್ತೆ. ಈ ತುಂಟ ಮಕ್ಕಳನ್ನು ತುಂಬ ಜವಾಬ್ದಾರಿ ನೋಡ್ಕೋಬೇಕು ನೋಡಿ. ಎಷ್ಟೊತ್ತಿಗೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಹೋಗಿ ಬೆಂಕಿ ಕೈ ಹಾಕ್ಬಾರ್ದಲ್ವ ಮಕ್ಕಳು, ಹೋಗಿ ಯಾವುದೋ ವಾಹನದ ಅಡಿಗೆ ಆಗಬಾರ್ದಲ್ವ ರಸ್ತೆಗೆ ಹೋಗಿ ಅವರು ಮಕ್ಕಳು, ಯಾರೋ ಚಾಕ್ಲೇಟ್ ಕೊಡ್ತೇನೆ ಕರ್ಕೊಂಡೋಗಿ ಇನ್ನೂ ಅವ್ರನ್ನ ಅಪಹರಣ ಮಾಡಿಬಿಡ್ಬಾರ್ದಲ್ವ. ಮಕ್ಕಳನ್ನ ನಾವು ಜೋಪಾನ ನೋಡ್ಕೊಳ್ತೇವೆ. ಈ ಮನಸ್ಸು ಅನ್ನೋದು ಅಂಥದ್ದು ಅಂತ. ಮನಸ್ಸು ರಜನೀಚರ ಅಂತ. ಏನು ಮನೋ ರಜನೀಚರಂ. ರಜನೀಚರ ಅಂದರೆ ರಜನಿ ಅಂದರೆ ರಾತ್ರಿ, ರಜನೀಚರ, ರಾತ್ರಿಂಚರ, ನಿಶಾಚರ ಅಂತ ಮನಸ್ಸನ್ನು ಕರೆದಿದ್ದಾರೆ. ರಾತ್ರಿ ಓಡಾಡುತ್ತೆ ಅದು ಅಂತ ಗೊತ್ತಾಗದೇ ಇರೋ ಹಾಗೆ ಕತ್ಲಲ್ಲಿ ಓಡಾಡುತ್ತೆ. ಇಲ್ಲಿ ಹೋಯ್ತು ಇಲ್ಲಿ ಬಂತು ಅಂತ ಗೊತ್ತೇ ಆಗೋದಿಲ್ಲ ಅಂತ. ಅನಾಹುತ ಆದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿ ಹೋಗಿತ್ತು ಅಂತ ಕಾಣುತ್ತೆ, ಹೀಗಾಗಿದೆ ಅಂತ. ಆ ತರಹ ಸದ್ದ ಇಲ್ಲದಂತೆ ಬೆಕ್ಕಿನ ಹೆಜ್ಜೆಯನ್ನಿಟ್ಟು ಎಲ್ಲೋ ಪರಾರಿ ಆಗುತ್ತೆ. ಅಂದರೆ ಅದು ಬೇಡದಿರೋ ಕಡೆ ಹೋಗ್ಬೇಕಾದ್ರೆ ಹಾಗೆ ಮಾಡೋದು ಅದು ಅಂತ. ಬೇಕಾದ ಕಡೆ ಹೋಗ್ಬೇಕಾದ್ರೆ ಹಾಗೆ ಮಾಡಲ್ಲ ಅದು. ಬೇಡದಿರೋ ಕಡೆ ಹೋಗ್ಬೇಕಾದ್ರೆ ನಮಗೆ ಹೇಳ್ದೆ ಹೋಗ್ಬಿಡುತ್ತೆ ಅದು. ಹಾಗಾಗಿ ಏನು ಮನೋ ರಜನೀಚರಂ. ಆ ರಜನೀಚರ, ನಿಶಾಚರ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ರಾಕ್ಷಸ ಅಂತ. ಆವಾಗ ರಾಕ್ಷಸ ಆಗತ್ತೆ ಮನಸ್ಸು ಅಂತ. ಹಾಗಾಗಿ ರಾವಣನಿಗೆ ಅದನ್ನೇ ಹೇಳ್ತಾರೆ, ದಶೇಂದ್ರಿಯಾನನಂ ಘೋರಂ ಎನ್ ಮನೋರಜನೀಚರಂ. ಮನಸ್ಸೇ ರಾವಣ ಅಂತ, ಮನಸ್ಸೇ ರಜನೀಚರ ಅಂತ. ರಾತ್ರಿ ಕತ್ತಲಲ್ಲಿ ಗುಟ್ಟಾಗಿ ಗೊತ್ತಾಗದೇ ಇರೋ ಹಾಗೆ ಏನೋ ಕದ್ಕೊಂಬರೋಕೆ ಹೋಗಿದೆ ರಾವಣ. ಸೀತಾಪಹರಣಕ್ಕೆ ಹೋಗ್ತಾನಲ್ಲ ಅವನು, ಎಷ್ಟು ವಿಚಿತ್ರ ಇದೆ ಅಂದರೆ ಅವನೇ ರಾಜ. ಅವನು ಮತ್ತೆ ಆಳಿಕೆ ಅಲ್ಲ, ದಬ್ಬಾಳಿಕೆ ಲಂಕೆಯಲ್ಲಿ. ಅವನು ಸರಿ ಅಂತ ಅಂದರೆ ಎಲ್ರಿಗೂ ಗೊತ್ತವನು ಏನು ಅಂತ. ಯಾಕೆಂದರೆ ದಿನ ಬೆಳಗಾರ ಮಾಡದೆ ಅಂಥ ಕೆಲಸಗಳು ಎಲ್ಲರಿಗೂ ಗೊತ್ತಿರೋಂಗೆ ಮಾಡೋನೆ ಅವನು. ಆದರೆ ಆ ಸೀತಾಪಹರಣಕ್ಕೆ ಹೋಗ್ಬೇಕಾದ್ರೆ ಎಲ್ಲಾದರೂ ಯಾರು ಬುದ್ಧಿ ಹೇಳಿಬಿಟ್ರೆ ಅಂತ ಯಾರಿಗೂ ಗೊತ್ತಾಗದೇ ಇರೋ ಥರ ಗುಟ್ಟಾಗಿ ಆಯುಧ ಶಾಲೆಗೆ, ರಥಶಾಲೆಗೆ ಹೋಗಿ ರಥ ತಗೊಂಡು ಪರಾರಿ ಆದ ಲಂಕೆಯಿಂದ ಅಂತ ರಾಮಾಯಣ ವರ್ಣನೆ ಮಾಡುತ್ತೆ. ಅವನದೇ ಮನೆ, ಅವನದೇ ರಾಜ್ಯದಲ್ಲಿ ಅವನು ಆ ಥರ ಮಾಡ್ತಾನೆ ಅಂತಂದರೆ ತಪ್ಪು ಮಾಡೋಕ್ಕೆ ಹೊರಟು ಕೂಡಲೇ ಹಾಗೆ ಮಾಡೋದು ಮನಸ್ಸು ಅಂತ. ಅದು ಗುಟ್ಟು ಮಾಡುತ್ತೆ ಕೂಡಲೇ ಅಂತ, ಗೊತ್ತಾಗದಾರ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ ಅದು ಅಂತ. ಅದು ಭ್ರಮೆ ಅದು ಅಂತ, ಯಾರಿಗೂ ಗೊತ್ತಾಗಲ್ಲ ಅಂತ. ಹಾಗಾಗಿ ಏನು ಮನೋರಜನೀಚರಂ. 10 ಮುಖ ಯಾಕೆ ಅಂದರೆ ಮನಸ್ಸಿಗೆ 10 ಇಂದ್ರಿಯಗಳೇ ಮುಖಗಳು ಅಂತ. ಒಳಗಿರುವ ಒಂದು ಮನಸ್ಸಿಗೆ 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು. ನಮ್ಮನ್ನೇ ಪಟ್ಟಿ ಕೊಟ್ಟಿದ್ವಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚ ಜ್ಞಾನೇಂದ್ರಿಯಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವನ್ನು ಸ್ವೀಕರಿಸುವ, ಅದರ ತಿಳುವಳಿಕೆ ಮಾಡಿಕೊಡ್ತಕ್ಕಂಥ ಪಂಚ ಜ್ಞಾನೇಂದ್ರಿಯಗಳು. ಪಂಚ ಕರ್ಮೇಂದ್ರಿಯಗಳು ನಮ್ಮ ಕೈ, ಕಾಲು, ನಮ್ಮ ವಾಣಿ ಮತ್ತು ನಮ್ಮ ವಿಸರ್ಜನಾಂಗಗಳು, ಶರೀರದ ಕಲ್ಮಶನ ಹೊರಹಾಕ್ತಕ್ಕಂಥ ಅಂಗಗಳು. ಈ 5 ಕರ್ಮೇಂದ್ರಿಯಗಳು. ಈ 5 5 10 ಮುಖ ಅಂತ. ದಶೇಂದ್ರಿಯಾನನಂ ಘೋರಂ ಎನ್ ಮನೋ ರಜನೀಚರಂ. ಅದನ್ನು ವಿವೇಕವೆಂಬ ಬಾಣಗಳ ಪ್ರಯೋಗ ಮಾಡಿ ಶಮಂ ನೈತಿ, ಶಾಂತಗೊಳಿಸ್ತಾನೆ. ಆತ್ಮಾರಾಮ, ಅದು ರಾಮಾಯಣ ಅಂದರೆ. ಶಮಂ ನೈತಿ ಯೋಗಿನಾಂ. ಯಾರು ಯೋಗಿಗಳೋ ಅವರಿಗೆ ಅವರ ಆತ್ಮವೇ ರಾಮನಾಗಿ ವಿವೇಕವೆಂಬ ಬಾಣಗಳನ್ನು ಪ್ರಯೋಗ ಮಾಡಿ ಈ ಮನಸ್ಸೆಂಬ ರಜನೀಚರಣನ್ನು, ಹುಚ್ಚು ಮನಸ್ಸಿನ 10 ಮುಖಗಳು ಅದೇ ಅದು, ಅವನನ್ನು ಶಾಂತ ಮಾಡ್ತಾನೆ. ಆತ್ಮಾರಾಮ ಅಂತ. ಹಾಗಾಗಿ ರಜನೀಚರ ಅದು ಗೊತ್ತಾಗದಿರೋ ಹಾಗೆ ಹೋಗುತ್ತೆ, ಹೋಗಿ ಅನರ್ಥ ಮಾಡುತ್ತೆ ಅದು ಮನಸ್ಸು ಅನ್ನೋದು. ಅದು ವಿಕಲ್ಪ, ಅದು ಸಂಕಲ್ಪ ಮತ್ತು ವಿಕಲ್ಪ ಅಂತ ಹೇಳಿದ್ವಲ್ಲ, ಅದದು ಅಂತ. ಹಾಗಾಗಿ ಭಾವದಲ್ಲಿ 2 ಥರದ ಭಾವಗಳಿದೆ ಅಂತ. ಒಳ್ಳೆ ಭಾವಗಳು ಇದೆ, ನಮ್ಗೆ ತೊಂದರೆ ಆಗೋ ಥರ ಭಾವಗಳು ಇದೆ. ಅದಕ್ಕೊಂದು ಪರಿಣಾಮ ಅಂತಿದ್ದ ಮೇಲೆ ಅಡ್ಡ ಪರಿಣಾಮ ಕೂಡ ಇರುತ್ತೆ. ಅದೇ ಆಯುರ್ವೇದದ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಯಾವಾಗಲೂ. ನಿಮಗೆ ನಿಮ್ಮ ಎದುರು ನಾವು ಯಾವಾಗಲೂ ಹೇಳಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆಯುರ್ವೇದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ ಅಂತ ಕೆಲವರು, ಅದಕ್ಕೆ ಯಾರು ತಮಾಷೆ ಮಾಡಿದ್ರಂತೆ. ಎಫೆಕ್ಟೇ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ ಅಂತ ಆಯುರ್ವೇದಕ್ಕೆ ಅಂತ ಯಾರು ಅಂದರೆ ಆಯುರ್ವೇದದ ವಿರೋಧಿಗಳು ಆ ತರಹ ಹೇಳಿದಂತೆ ಅಂತ. ಆ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದು ತಪ್ಪೋದು ಅಂತ. ಈ ತರಹ ಇಲ್ಲ ಅಂತ ಅನ್ಬೋದು ಅಷ್ಟೇ. ಇದು ರೀತಿಯಲ್ಲಿ ಅಂದರೆ ಪರಿಣಾಮನೂ ತುಂಬ ತೀಕ್ಷ್ಣವಾಗಿ ಮಾಡುತ್ತೆ ಅದು. ಹಾಗಾಗಿ ಅಡ್ಡ ಪರಿಣಾಮನೂ ತುಂಬ ತೀಕ್ಷ್ಣವಾಗಿ ಮಾಡುತ್ತೆ. ಆಯುರ್ವೇದ ಹೋಗುವಾಗ ಅದು ಹೋಗೋ ಕ್ರಮನೂ ಹಾಗೆ ಅಂತ. ಅದು ಬೇರೆನ ಕಡೆ ಹೋಗುತ್ತೆ, ಅದು ಮೂಲದ ಕಡೆ ಹೋಗುತ್ತೆ, ಅದು ರೋಗದ ಮೂಲ ಕಾರಣದ ಕಡೆ ಹೋಗುತ್ತೆ. ಹಾಗಾಗಿ ಸಮಯ ತಗೊಳುತ್ತೆ, ಅದು ಸಮಯ ತಗೊಂಡು ಸರಿ ಮಾಡುತ್ತೆ ಅದು. ಹಾಗಾಗಿ ಅಡ್ಡ ಪರಿಣಾಮಗಳು ಕೂಡ ಅದೇ ಥರ, ಅಂದರೆ ಆ ಥರ ಕ್ಷಿಪ್ರವಾಗಿ ಇದರ ರೀತಿಯ ಪರಿಣಾಮಗಳು ಬರೋದಿಲ್ಲ ಅದಕ್ಕೆ ಅಂತ.
ಅದಕ್ಕೆ ಪರಿಣಾಮ ಇದೆ ಅಂದರೆ ಅಡ್ಡ ಪರಿಣಾಮ ಕೂಡ ಇದೆ ಅಂತ ಪ್ರಶ್ನೆ ಇಲ್ಲ. ಈಗ ಮಂತ್ರಕ್ಕೆ ಪರಿಣಾಮ ಇದೆ ಅಂತಾದರೆ, ಶುಭ ಪರಿಣಾಮ ಇದೆ ಅಂತಾದರೆ, ತಪ್ಪು ಮಾಡಿದ್ರೆ ಅಡ್ಡ ಪರಿಣಾಮ ಇರಲೇಬೇಕು ಅದಕ್ಕೆ ಅಂತ. ಎಲ್ಲವೂ ಹಾಗೆ ಅಂತ. ಅದೇ ಹಣ್ಣು ಕೊಯ್ಯುವ ಚಾಕುವಿನಿಂದ ಕಣ್ಣು ಕೊಯ್ಯಬಹುದು, ಅನ್ನ ಬೇಯಿಸುವ ಅಗ್ನಿಯಿಂದ ಮೈ ಸುಟ್ಕೊಳ್ಬೋದು ಅಂತ. ಇದಕ್ಕೆ ಸೈಡ್ ಎಫೆಕ್ಟ್ ಇದೆಯಂತೆ. ಆಯುರ್ವೇದ ಯಾವ ಪಂಚಭೂತಗಳನ್ನು ಅವಲಂಬಿಸಿದೆಯೋ ಅದಕ್ಕೆ ಸೈಡ್ ಎಫೆಕ್ಟ್ ಇದೆ. ನೀರು ಇಲ್ದಿರೋ ಒಂದು ದಿವಸನೂ ಬದುಕೋದಿಲ್ಲ ನಾವು, ಆದರೆ ನೀರಲ್ಲಿ ಮುಳುಗು ಸತ್ತೋಗ್ತಾರೆ ಎಷ್ಟೋ ಜನ ಅಲ್ವಾ. ಯಾವುದಾದ್ರೂ ಹಾಗೆ ಅಂತ. ಗಾಳಿ ಅದು ತೂಫಾನ್ ಬಂದರೆ, ಚಂಡಮಾರುತ ಬಂದರೆ ಉಳಿಯಲ್ಲ ನಾವು ಅಂತ. ಭೂಮಿ ಮೇಲೆ ನಿಂತಿದೆ ನಾವು, ಆದರೆ ಭೂಮಿಯ ಅಲಾಡೋಕೆ ಶುರು ಮಾಡಿದರೆ ಭೂಮಿಯೇ ನಮ್ಮನ್ನು ನುಂಗುತ್ತೆ ಅಂತ ಇದ್ದೇ ಇದೆ ಅಂತ. ಹಾಗಾಗಿ ಮನಸ್ಸಿಗೆ ಕೂಡ ಇದೆರಡೂ ಕೂಡ ಇದೆ. ಸಂಕಲ್ಪ ವಿಕಲ್ಪಾತ್ಮಕವಾಗಿದ್ದರಿಂದ ಭಾವಕ್ಕೆ ಸತ್ಫಲವೂ ಇದೆ, ಸರಿ ಅಲ್ಲದ ಭಾವಕ್ಕೆ ಬೇರೆ ಫಲವೂ ಕೂಡ ಇದೆ. ಹಾಗಾಗಿ ಎಕ್ಸ್ಟ್ರಾ ಕೇರ್ ಮನಸ್ಸಿನ ಬಗ್ಗೆ ತಗೋಬೇಕು ಅನ್ನೋದು ನಮ್ಮ ಇವತ್ತಿನ ಇದರ ತುಂಬ ಮುಖ್ಯವಾದ ವಿಷಯ. ಯಾಕೆಂದರೆ ನಿಮಗೇ ಗೊತ್ತಾಗದ ಹಾಗೆ ಅದು ನಿಮ್ಮ ಮೇಲೆ ಅಡ್ಡ ಪರಿಣಾಮ ಮಾಡ್ತಾ ಇರುತ್ತೆ. ನಿಮ್ಮ ಮನಸ್ಸು ಎಲ್ಲಿ ಹೋಗ್ತಾ ಇದೆ, ಏನೇನು ಮಾಡ್ತಾ ಇದೆ ಅಂತ ಅನ್ನೋದು ಕ್ಷಣ ಕ್ಷಣವೂ ನಮ್ಮ ಮೇಲೆ ಪರಿಣಾಮ ಮಾಡ್ತಾ ಇದೆ. ಹಾಗಾಗಿ ಆದಷ್ಟು ಒಳ್ಳೆ ಕಡೆ ಹಿಡಿಯೋದನ್ನು ಮನಸ್ಸನ್ನು. ಹರೇ ರಾಮ್.